ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಶೌನಕರ ಸತ್ರದಲ್ಲಿ ಇದ್ದೇವೆ. ಲೋಮಹರ್ಷಣರ ಮಕ್ಕಳಾಗಿರತಕ್ಕಂಥ ಉಗ್ರಶ್ರವ ಸೌತಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ. ಇದೀಗ ನಾವು ಎರಡನೆಯ ಕಾರಣ ಅಂದರೆ ಸರ್ಪಯಾಗಕ್ಕೆ ಎರಡನೆಯ ಕಾರಣವಾಗಿರತಕ್ಕಂಥದ್ದರ ಹಿನ್ನೆಲೆಯನ್ನು ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಜನಮೇಜಯನ ತಂದೆ ಪರೀಕ್ಷಿತ ಮಹಾರಾಜ ಭೇಟಿಗೆ ಹೋಗಿದ್ದವನು. ಜಿಂಕೆ ತಪ್ಪಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಅಲ್ಲಿದ್ದಂಥ ಋಷಿಯಾಗಿರತಕ್ಕಂಥ ಶಮೀಕನನ್ನು ಕೇಳಿದ್ದಾನೆ. ಶಮೀಕ ಮನೋರಥಧಾರಿಯಾಗಿದ್ದಾನೆ, ಉತ್ತರ ಕೊಟ್ಟಿಲ್ಲ. ಅವನಿಗೆ ಸಿಟ್ಟು ಬಂದಿದೆ. ಸತ್ತ ಹಾವನ್ನು ಅವನ ಕೊರಳಿಗೆ ಸುತ್ತಿ ಹೋಗಿದ್ದಾನೆ. ಈ ವಿಷಯ ಆ ಶೃಂಗಿಗೆ ತಿಳಿದಿದೆ. ಶೃಂಗಿ ಶಮೀಕರ ಮಗ, ಮಹಾಬ್ರಹ್ಮರ್ಷಿ, ಮಹಾಕೋಪಿಷ್ಠ, ಮಹಾತಪಸ್ವಿ. ಆದರೆ ಸ್ವಲ್ಪ ಕೋಪ ಜಾಸ್ತಿ ಬರ್ತಾನೆ ಇರ್ತದೆ ಅಂತ ಅವರ ತಂದೆ ಆಮೇಲೆ ಹೇಳ್ತಾರೆ. ಕೃಷ ಅಂತ ಅವನ ಸ್ನೇಹಿತ. ಆ ಕೃಷ ಬಂದು ಹೇಳ್ತಾನೆ, ಏನಯ್ಯ ನೀನು ತುಂಬ ಅಹಂಕಾರಿ, ನೀನು ನಮಗೆಲ್ಲ ಬೆಲೆನೇ ಕೊಡೋದಿಲ್ಲ, ನಾವೂ ತಪಸ್ವಿಗಳು, ಈಗ ನೋಡಿ ನಿಮ್ಮ ತಂದೆ ಸ್ಥಿತಿ ಏನಾಗಿದೆ ಅಂತಂತ. ಶವವನ್ನು ಮೈ ಮೇಲೆ ಧರಿಸಿಬಿಟ್ಟಿದ್ದಾನೆ. ಈಗಲೇ ನಾನು ಮಾತಾಡಿದೆ, ಪರೀಕ್ಷಿತನಿಗೆ ಆ ಸತ್ತ ಹಾವನ್ನು ಸುತ್ತಿದ್ರಲ್ಲಿ ಏನು ಸುಖ ಸಿಗ್ತೋ ಗೊತ್ತಿಲ್ಲ ಅಂತಂತ. ಆದರೆ ಅದರ ಒಟ್ಟರ್ಥ ಏನು ಅಂದರೆ, ಯಾವುದೋ ಒಂದು ಶವವನ್ನು ಮೇಲೆ ಹಾಕಿಬಿಟ್ಟಿದ್ದೇನೆ, ಅವನು ಅಪವಿತ್ರನಾಗಿ ಬಿಟ್ಟಿದ್ದಾನೆ ಅಂತ. ಆದರೆ ಶಮೀಕ ಎಂಥ ಮಹರ್ಷಿ ಅಂದರೆ, ಆತನ ಆಹಾರ ಏನು ಗೊತ್ತೇನ್ರಿ, ಕೇವಲ ಹಸುಗಳ ಹಾಲನ್ನು ಕರು ಕುಡಿಯುತ್ತಾ ಇದ್ದಾಗ ಅದರ ಕಟವಾಯಿನಲ್ಲಿ ಬರತಕ್ಕಂಥ ನೊರೆಯನ್ನು ತಿಂದು ಜೀವನ ಮಾಡ್ತಾ ಇದ್ದಂಥ ಶುದ್ಧಾತ್ಮ ಆತ. ಆತನಿಗೆ ಈ ಮಾನಾಪಮಾನಗಳ ಬೆಲೆಯೇ ಇರಲಿಲ್ಲ. ಆದರೆ ಆ ಪರೀಕ್ಷಿತನಿಗೆ ಅದು ಗೊತ್ತೂ ಇರಲಿಲ್ಲ, ಇವನಂಥ ಋಷಿ ಎನ್ನತಕ್ಕಂಥದ್ದು. ಅದು ಹೇಗೂ ಇರಲಿ, ಅವನ ಮಗ ಶೃಂಗಿ ಮಹಾಕೋಪಿಷ್ಠನಾಗಿದ್ದಾನೆ, ತಂದೆಗೆ ಹೀಗೆ ಅವಮಾನ ಆಗಿದೆ ಅಂತ ತಿಳಿದು ಶಾಪವನ್ನು ಕೊಡಲಿಕ್ಕೆ ಜಲವನ್ನು ಸ್ವೀಕಾರ ಮಾಡಿ ಹೇಳಿದ. ಏನಂದರೆ, ಅವನು ಸರ್ಪವನ್ನು ಸುತ್ತಿದ್ದಾನೆ ಎಂದ, ಸತ್ತ ಹಾವನ್ನು ಹಾಕಿದ್ದಾನೆ ಎಂದ. ಆ ಹಾವಿನಿಂದಲೇ ಅವನಿಗೆ ಸಾವು ಬರಲೇ, ಇಂದಿಗೆ 7 ದಿವಸಗಳ ಒಳಗಾಗಿ ಸರ್ಪರಾಜನಾಗಿರತಕ್ಕಂಥ ತಕ್ಷಕ ಅವನನ್ನು ಕಚ್ಚಿ ಸಾಯಿಸಲಿ, ಇದು ಶಾಪ ಕೊಟ್ಟಿದ್ದೇನೆ ನಾನು. ಶಾಪ ಕೊಟ್ಟು ತುಂಬ ಕ್ರೋಧ ತತ್ಪರನಾಗಿರತಕ್ಕಂತಹ ಶೃಂಗಿ ತನ್ನ ತಂದೆಯನ್ನು ನೋಡಲಿಕ್ಕೆ ಬಂದಿದ್ದಾನೆ. ಆಗ ಬಂದಾಗಲೂ ತಂದೆ ತಪಸ್ಸು ಮಾಡ್ತಾ ಕೂತಿದ್ದಾನೆ, ಕುತ್ತಿಗೆ ಸುತ್ತಲೂ ಹಾವಿದೆ. ಆತನಿಗೆ ನೋಡಿ ತುಂಬ ದುಃಖ ಆಗಿಬಿಡ್ತು. ತಂದೆ ಬಹಿರ್ಮುಖರಾಗುವ ತನಕ ಕಾದಿದ್ದು ಆಮೇಲೆ ಹೇಳಿದ, ಅಪ್ಪ ಏನಿವನು ಅಯೋಗ್ಯ, ಇವನು ಪರೀಕ್ಷಿತ, ಏನು ಅಧಿಕಾರ ಇದೆ, ದರ್ಪ ಇದೆ, ಶಕ್ತಿ ಇದೆ, ಆಯುಧ ಇದೆ ಅಂತ ಹೇಳಿ ಸಾಧು ಜನರ ಮೇಲೆ ಈ ರೀತಿ ಪ್ರಹಾರ ಮಾಡುವುದೇ? ನಾನು ಅವನಿಗೆ ಶಾಪ ಕೊಟ್ಟು ಒಳ್ಳೆಯ ಕೆಲಸ ಮಾಡಿದ್ದೇನೆ, ಹೀಗಂತ ಶಾಪ ಕೊಟ್ಟಿದ್ದೇನೆ. ಇನ್ನು 7 ದಿವಸಗಳ ಒಳಗಾಗಿ ಅವನು ಸಾಯಬೇಕು, ತಕ್ಷಕ ಒಂದು ಕಚ್ಚಿ ಸಾಯಿಸಬೇಕು. ಅಪ್ಪ ಹೇಳ್ದ, ಅಲ್ಲಯ್ಯ, ಅವನು ಹಾಗೆ ಮಾಡದಂತ ನೀನೂ ಹಾಗೆ ಮಾಡಿಬಿಟ್ರೆ ಅವನಿಗೂ ನಿನಗೂ ವ್ಯತ್ಯಾಸ ಏನಿದೆ? ಮತ್ತು ಅವನು ರಾಜ ಆಗಿರತಕ್ಕಂಥವನು ರಕ್ಷಣೆ ಮಾಡುವುದರಿಂದಲೇ ನಾವೆಲ್ಲ ಸುಖವಾಗಿಲ್ಲಿ ತಪಸ್ಸಿನ ಮಾಡ್ತಾ ಇದ್ದೇವೆ. ಅವನು ಗೊತ್ತಿಲ್ಲ ನಾನು ಮೌನದಲ್ಲಿದ್ದೇನೆ ಅಂತಂತ. ಜೊತೆಗೆ ಅವನಿಗೆ ಪಾಪ ಜಿಂಕೆಯನ್ನು ಕಳ್ಕೊಂಡ ನಷ್ಟ, ಬಾಯಾರಿಕೆ ಆಗಿಬಿಟ್ಟಿದೆ, ಮಾತಾಡಿಸ್ತಾ ಇದ್ದಾನೆ, ಮಾತಾಡ್ತಾ ಇಲ್ಲ. ಹೀಗಾಗಿ ಏನೋ ಮಾಡ್ದ, ತಪ್ಪು ಮಾಡ್ದ. ಅದನ್ನು ನೀನು ಇಷ್ಟೊಂದು ಗಂಭೀರವಾಗಿ ತಗೊಂಡು ಇಷ್ಟೊಂದು ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಲ್ಲಯ್ಯ. ತಪಸ್ಸನ್ನು ಮಾಡಿ 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 ಗ್ರಹಿಸಿರತಕ್ಕಂಥ ಶಕ್ತಿಯನ್ನು ಶಾಪ ಕೊಟ್ಟು ಕಳ್ಕೊಂಡ್ಬಿಟ್ಟಲ್ಲ ನೀನು. ಎಂತ ತಪ್ಪು ಮಾಡಿಬಿಟ್ಟಿದ್ದೀಯ ನೀನು. ಕೋಪ ಅನ್ನತಕ್ಕಂಥದ್ದು ವ್ಯಕ್ತಿಯ ಪತನಕ್ಕೆ ಎಷ್ಟು ಕಾರಣವಾಗುತ್ತೆ ನೋಡಿ. ಈಗ ನಾವು ಸಮಾಧಾನ ಚಿತ್ತರಾಗಿದ್ದರೆ, ವೈಜ್ಞಾನಿಕವಾಗಿ ಇದನ್ನೇ ಹೇಳ್ತಾರೆ, ಮುಖದಲ್ಲಿ ನಗೆ ಬಂದರೆ ಎಷ್ಟು ಮಾಂಸಖಂಡಗಳು ಅರಳುತ್ತದೆಯೋ ಅದರ 2ರಷ್ಟು ಮಾಂಸಖಂಡಗಳು ಮುಖ ಗಂಟು ಹಾಕಿದರೆ ಆಗುತ್ತೆ ಅಂತ. ಅಂದರೆ ಅಷ್ಟು ಶ್ರಮೆ ಆಗುತ್ತೆ ಮುಖಕ್ಕೆ ಅಂತ. ಬರೀ ದೈಹಿಕವಾದ ಶ್ರಮೆ ಅಷ್ಟೇ ಅಲ್ಲ, ಮಾನಸಿಕವಾಗಿ ಪಲ್ಲಟ ಆಗಿಬಿಡುತ್ತೆ. ಬರೀ ಮಾನಸಿಕವಾದ ಪಲ್ಲಟ ಅಷ್ಟೇ ಅಲ್ಲ, ದೇಹದಲ್ಲಿ ಉತ್ಪತ್ತಿಯಾಗತಕ್ಕಂಥ ಅನೇಕ ರಸಗಳೆಲ್ಲ ವಿಪರ್ಯಯವಾಗಿಬಿಡುತ್ತೆ.
ಎದುರುಗಿರತಕ್ಕಂಥವರಿಗೆ ಕಷ್ಟ ಆಗಿಬಿಡುತ್ತದೆ, ಎಷ್ಟೆಷ್ಟೋ ನಷ್ಟ ಆಗುತ್ತದೆ. ಶಿಮೀಕರು ಹೇಳ್ತಾ ಇದ್ದಾರೆ, ಇಂಥ ಕೋಪ ಸಜ್ಜನರಿಗೆ ಒಳ್ಳೆಯದಲ್ಲ. ನಾವು ನಿಯಂತ್ರಣ ಮಾಡಬೇಕು ಕೋಪವನ್ನು. ಕೋಪ ಬರುತ್ತೆ ಎಲ್ರಿಗೂ, ಅದನ್ನು ನಿಯಂತ್ರಣವೇ ಮಾಡದೇ ದೊಡ್ಡ ಮನುಷ್ಯ ಆಗೋದು ಯಾವಾಗ? ಸಂಪಾದನೆ ಮಾಡೋದು ಯಾವಾಗ? ನೀವು ಸಂಪಾದನೆ ಮಾಡೋದು ಬರೀ ಹಣವನ್ನಷ್ಟೇ ಅಲ್ಲ, ಮನಸ್ಸಿನ ಸಾತ್ವಿಕತೆಯನ್ನು ಸಂಪಾದನೆ ಮಾಡಬೇಕು. ಊರನ್ನು ಬಿಟ್ಟು ಊರಿಗೆ ಬೆನ್ನು ಹಾಕಿ ಕಾಡಿಗೆ ಒಂದು ತಪಸ್ಸು ಮಾಡ್ತಾಯಿದ್ದೀನಿ, ಸಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಯಾವ ಸೀಮೆ ದೊಡ್ಡ ಮನುಷ್ಯ ನೀನು? ಸರಿ ಇಲ್ಲ. ಆದ್ದರಿಂದ ನಾನು ಒಬ್ಬನ ಮೂಲಕ ಕನಿಷ್ಠ ಸಂದೇಶವನ್ನಾದರೂ ಕಳಿಸಿಬಿಡ್ತೀನಿ. ಅವನೇನೋ ಸಿದ್ಧತೆ ಮಾಡ್ಕೊಳ್ಳಿ. ಗೌರಮುಖ ಬಾಯಿಲಿ ಹೋಗು, ಪರೀಕ್ಷಿತನಿಗೆ ಹೋಗಿ ಹೇಳು, ಇಲ್ಲಿ ನಡೆದಿರತಕ್ಕಂಥ ಘಟನೆಗಳನ್ನೆಲ್ಲ ಹೇಳಿ ನಾನು ಹೇಳಿ ಕಳಿಸಿದ್ದೇನೆ, ಏನಾದರೂ ಸಾಧ್ಯ ಇದ್ದರೆ ಇದಕ್ಕೆ ತೋಡು ಮಾಡ್ಕೋ. ನನ್ನ ಮಗ ಶಾಪ ಕೊಟ್ಟುಬಿಟ್ಟಿದ್ದಾನೆ, ಏನಾದರೂ ನೀನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ನೀನು ಪ್ರಯತ್ನ ಪಡು ಅಂತ ಹೋಗಿ ಹೇಳು. ಗೌರಮುಖ ಹೋದ, ಪರೀಕ್ಷಿತನನ್ನು ಭೇಟಿ ಮಾಡಿದ, ಪರೀಕ್ಷಿತನಿಗೆ ಈ ವಿಷಯಗಳನ್ನೆಲ್ಲ ಹೇಳಿದ. ಪರೀಕ್ಷಿತ ನೊಂದುಕೊಂಡಿದ್ದು ನಿಜ, ಆದರೆ ತನ್ನಿಂದ ಎಂಥ ಅಪರಾಧ ಆಗಿಬಿಡ್ತು. ಅದೂ ಶಮೀಕರಿಗೆ, ಅದೂ ಅಂತಹ ಸಾತ್ವಿಕ ವ್ಯಕ್ತಿಗೆ. ತಾನು ಹಾವನ್ನು ಹಾಕಿದರೂ ಅದರ ಬಗ್ಗೆ ಕೋಪವೇ ಮಾಡಿಕೊಳ್ಳದೆ ಆತನ ಮಗ ಶಾಪ ಕೊಟ್ಟಿದ್ದ, ಅದಕ್ಕೆ ಏನಾದರೂ ಪರಿಹಾರ ಹುಡುಕು ಅಂತ ಹೇಳಿ ಕಳಿಸಿಬಿಟ್ಟಿದ್ದಾನಲ್ಲ, ಎಂಥ ದೊಡ್ಡ ವ್ಯಕ್ತಿ ಆತ ಅಂತ ಹೇಳಿ ತಾನು ಮಾಡಿದ ಕೃತ್ಯಕ್ಕೆ ನೊಂದು ಅವಮಾನಿತನಾಗಿ ಆ ಗೌರಮುಖನಿಗೆಲ್ಲ ಸತ್ಕಾರ ಮಾಡಿ ಕಳಿಸಿದ ಮೇಲೆ ಮಂತ್ರಿಗಳನ್ನೆಲ್ಲ ಕರೆಸಿ ನಿರ್ಣಯ ಮಾಡಿದ. ನಮ್ಮದು ಪುರುಷ ಪ್ರಯತ್ನ ಪಡೋಣ, ಶಾಪವೇನೋ ಕೊಟ್ಟಿದ್ದಾರೆ, ಆದರೆ ಯಾರು ಶಾಪ ಕೊಟ್ಟಿದ್ದಾರೋ ಅವರ ತಂದೆಯೇ ಹೇಳಿ ಕಳಿಸಿದ್ದಾರೆ, ನಾನು ಏನಾದರೂ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಮಾಡಿಕೊಳ್ಳಿ ಅಂತ. ಅಂದರೆ ಪುರುಷ ಪ್ರಯತ್ನದಲ್ಲಿ ನಾನು ಪ್ರಯತ್ನ ಪಡ್ತೀನಿ. ಒಂದು ಸ್ತಂಭವನ್ನು ಕಟ್ಟಿ ಇವತ್ತು ಸಂಜೆ ಒಳಗಾಗಿ ಆ ಸ್ತಂಭ ನಿರ್ಮಾಣ ಆಗಬೇಕು, ಅದರ ಮೇಲೆ ಒಂದು ಪುಟ್ಟ ಗೃಹ ನಿರ್ಮಾಣ ಆಗಬೇಕು. ಸರ್ಪ ಕಾವಲು ಕಾಯಬೇಕು, ಸರ್ಪ ಬರದೇ ಇರುವಂತೆ ಮಾಡಲಿಕ್ಕೆ ತಕ್ಷಕನೇ ಬರ್ತಾ ಇದ್ದಾನೆ. ಸರ್ಪ ಕಾವಲು ಕಾದು ಯಾರು ಒಳಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತಾನು ಆ ಸ್ತಂಭದ ಮೇಲೆ ಇರತಕ್ಕಂಥ ಗೃಹದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಈ ಕಡೆಗೆ ತಕ್ಷಕನಿಗೆ ಈ ಶಾಪ ವರ್ತಮಾನ ಗೊತ್ತಾಗಲೇಬೇಕಲ್ಲ. ಒಂದೊಂದು ಸಲ ಏನು ಆಶ್ಚರ್ಯ ಆಗುತ್ತೆ, ಪಾಪ ಎಲ್ಲಿ ತಕ್ಷಕ, ಎಲ್ಲಿಯ ಪರೀಕ್ಷಿತ, ಎಲ್ಲಿಯ ಶೃಂಗಿ ಶಾಪ ಕೊಟ್ಟು ಪಾಪ ತಕ್ಷಕ ಸಾಯಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ತಕ್ಷಕನಿಗೆ ಶಿಕ್ಷೆ ಆಗಬೇಕೆ ಮುಂದೆ? ತಕ್ಷಕನೇನು ಅಲ್ಲಿ ಪಾತ್ರವೇ ಇಲ್ಲ, ಶೃಂಗಿ ಹೇಳಿದ್ದಕ್ಕಾಗಿ ತಕ್ಷಕ ಬರಬೇಕಾಗಿದೆ. ಎಲ್ಲ ನೋಡಿದ, ರಾಜ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು ಗಮನಿಸಿದ. ಆದರೂ ತಾನು ಶೃಂಗಿ ಹೇಳಿರತಕ್ಕಂಥ ಶಾಪವನ್ನು ಆಗ ಮಾಡಬೇಕು ಅಂಥೇಳಿ ಬಂದ. ಬರ್ತಾ ಇದ್ದಾನೆ. ಇನ್ನೇನು ಹಾಸ್ತಿನವತಿ ಹತ್ತಿರಕ್ಕೆ ಬರ್ತಾ ಇದೆ. ಒಬ್ಬ ಬ್ರಾಹ್ಮಣನೂ ಬಂದ, ತೇಜಸ್ವಿಯಾಗಿರತಕ್ಕ ಬ್ರಾಹ್ಮಣ. ಪರಸ್ಪರ ಮಾತಾಡಿದರು, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ತಕ್ಷಕ ಹೇಳ್ದೆ ತಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ ಆತನನ್ನು, ನೀನು ಯಾರಯ್ಯ? ನಾನು ಕಾಶ್ಯಪ ಅಂತ, ನನಗೆ ವರ್ತಮಾನ ಗೊತ್ತಾಯಿತು. ಹೀಗೆ ಪಾಪ ನಮ್ಮ ರಾಜರಿಗೇನೋ ಸರ್ಪಭೀತಿ ಇದೆಯಂತೆ, ತಕ್ಷಕ ಬಂದು ಸಾಯಿಸ್ತಾನೆ ಅಂತ ಹೇಳಿದರು. ಈಗ ನಿನ್ನನ್ನೇ ಭೇಟಿ ಮಾಡ್ತಾ ಇದ್ದೇನೆ. ನಾನು ಯಾಕೆ ಹೋಗ್ತಾ ಇದ್ದೇನೆ ಅಂದರೆ, ಮಹಾರಾಜನಿಗೆ ತಕ್ಷಕ ದಂಷ್ಟ್ರ ಆಗತಾ ಇದ್ದ ಹಾಗೆ, ಅಂದರೆ ನೀನು ಅವನನ್ನು ಕಚ್ಚಿ ಸಾಯಿಸ್ತಾ ಇದ್ದ ಹಾಗೆ ನನ್ನಲ್ಲಿ ಇರತಕ್ಕಂಥ ಮಂತ್ರಶಕ್ತಿಯಿಂದ ಆ ಪರೀಕ್ಷಿತನನ್ನು ನಾನು ಬದುಕಿಸ್ತೀನಿ, ಸತ್ತಿರುವವನನ್ನು ಬದುಕಿಸುತ್ತೇನೆ ಅಂತ ಹೇಳಿದ. ತಕ್ಷಕ ಹೇಳಿದ್ರೆ, ಹುಚ್ಚುಚ್ಚ ಮಾತಾಡ್ತಾ ಇದೆಯಾ? ಸಣ್ಣ ಪುಟ್ಟ ಸರ್ಪ ಕಚ್ಚಿದ್ರೇ ಬದುಕಿಸೋಕೆ ಸಾಧ್ಯ ಇಲ್ಲ ಅಂಥದ್ದು ನಾನು ತಕ್ಷಕ, ಸರ್ಪರಾಜ, ನಾನು ಕಚ್ಚಿಬಿಟ್ರೆ ನೀನು ಬದುಕೋಕ್ಕಾಗುತ್ತೇನೆಯ ಅಂದ. ನಿನ್ನ ಪಾಡಿಗೆ ನೀನು ಕಚ್ಚು, ನನಗೆ ಮಂತ್ರ ಸಾಮರ್ಥ್ಯ ಇದ್ದರೆ ನಾನು ಬದುಕಿಸ್ತೀನಿ. ತಕ್ಷಕ ಯಾವುದನ್ನು ಅಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಯಾಕೆಂದರೆ ಅದು ಗೌರವದ ಪ್ರಶ್ನೆ ಆಗಿಬಿಟ್ಟಿತ್ತು. ತಾನು ಹೋಗಿ ಕಚ್ಚೋದು, ಇದು ಬರೋದು, ಇದು ಮಂತ್ರ ಹಾಕೋದು, ಅವನು ಎದ್ದು ಕೂತ್ಕೊಳ್ಳೋದು, ತಾನು ಕಚ್ಚಿದ್ದು ವ್ಯರ್ಥ ಆಗೋದು, ತಕ್ಷಕನಿಗೆ ಶಕ್ತಿನೇ ಇಲ್ಲ ಅಂತ ಜನರಲ್ಲಿ ಮಾತಾಡ್ತಕ್ಕಂಥದ್ದು, ತನಗೆ ಮರ್ಯಾದೆ ಹೋಗ್ತದೆ ಅಂದ್ಕೊಂಡು ಆತ ಹೇಳ್ದ. ನಿಜವಾಗಲೂ ನಿನಗೆ ಅಂಥ ಮಂತ್ರಶಕ್ತಿ ಇದೆಯೇನಯ್ಯ? ಏನೋ ಕಲ್ತಿದ್ದೀನಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡು, ನನಗದನ್ನು ಪರೀಕ್ಷೆ ಮಾಡಬೇಕಾಗಿದೆ. ಒಂದು ಆಲದ ಮರ ಇದೆ, ಆಲದ ಮರವನ್ನು ನಾನು ಕಚ್ತೀನಿ,
ನನ್ನ ವಿಷ ಎಷ್ಟು ಅಂತ ನೀನು ನೋಡು ಗೊತ್ತಾಗತ್ತೆ. ಆಮೇಲೆ ನೀನು ಅದನ್ನು ಮತ್ತೆ ಈಗಿದ್ದ ಸ್ಥಿತಿಯೇ ತರುವಂತೆ ಆಗುತ್ತಾ? ಪ್ರಯತ್ನ ಪಡು ನೋಡೋಣ. ಸರಿ, ನೀನು ಕಚ್ಚು. ತಕ್ಷಕ ಹೋಗಿ ಆಲದ ಮರವನ್ನು ಕಚ್ಚುತ್ತಾ ಇದ್ದಂತೆಯೇ ಬೆಂಕಿ ಹೊತ್ತುಕೊಳ್ತು. ಆಲದ ಮರ ಉರಿದು ಭಸ್ಮವಾಗಿ ಬೂದಿ ಬಿತ್ತು ಕೆಳಕ್ಕೆ. ನೋಡಿದೆ ಕಶ್ಯಪ, ಲೇ ಎಂಥ ಶಕ್ತಿ ಇದೆ ಕಣಯ್ಯ ನನಗೆ. ನೋಡಿದ ಮಾತ್ರದಿಂದಲೇ, ಮುಟ್ಟಿದ ಮಾತ್ರದಿಂದಲೇ, ಕಚ್ಚಿದ ಮಾತ್ರದಿಂದಲೇ ಬೆಂಕಿ ಹತ್ಕೊಂಡು ಬಿಡ್ತಲ್ಲಯ್ಯ. ಇರಲಿ, ನೀನು ಮಹಾಶಕ್ತನಾಗಿದ್ದೀಯ, ಆದರೆ ಏನು ಸಂದೇಹವೇ ಇಲ್ಲ. ಅದರಲ್ಲಿ ನನ್ನ ಪ್ರಯತ್ನವನ್ನು ನೀನು ನೋಡಿವಿಂತೆ ಅಂತ ಹೇಳಿ ಆ ಆಲದ ಮರದ ಸುಟ್ಟ ಬೂದಿಯನ್ನೆಲ್ಲ ಗುಡ್ಡೆ ಹಾಕಿ ಜಪವನ್ನು ಮಾಡಿ ತನ್ನ ಮಂತ್ರ ಜಲವನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡಿ ಸೃಷ್ಟಿ ಮಂತ್ರಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿ. ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಶುಭವಾಗಲಿ.